ಚಾರ್ಮಾಡಿ ಘಾಟಿ ಇದು ಪಶ್ಚಿಮ ಘಟ್ಟದ ಒಂದು ಅತ್ಯದ್ಭುತವಾದ ಪರ್ವತ ಶ್ರೇಣಿ. ನಾನು ಸುಮಾರು 15 ವರ್ಷದಿಂದ ಈ ಬೆಟ್ಟದ ಮೂಲಕ ಪ್ರಯಾಣ ಮಾಡ್ತಾ ಇದ್ದೇನೆ. ಬೈಕಲ್ಲಿ, ಕಾರಲ್ಲಿ, ಬಸ್ಸಲ್ಲಿ, ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ, ಏನೇ ಇರಲಿ ಹೇಗೆ ಇರಲಿ ಈ ಘಾಟಿಯ ಮೂಲಕ ಪ್ರಯಾಣ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ. ಆದರೆ ಕಳೆದ 15 ವರ್ಷದಲ್ಲಿ ಈ ಘಾಟಿಯನ್ನು ದೂರದಿಂದ ನೋಡಿದ್ದೇನಂತ ಬಿಟ್ರೆ ಅದರ ಹತ್ತಿರ ಹೋಗಿ ಪರ್ವತ ಹತ್ತಿ ಹೇಗೆ ಕಾಣ್ತದೆ ಅಂತ ಇಷ್ಟರವರೆಗೆ ನೋಡ್ಲಿಲ್ಲ. ಇದು ಆಶ್ಚರ್ಯ, ಯಾಕಂದ್ರೆ ಚಾರ್ಮಾಡಿಯಲ್ಲಿ ಪರ್ವತ ಹತ್ತಿ ನೋಡುವಂತ ಸ್ಥಳ ಇದೆ. ಆ ಸ್ಥಳದ ಹೆಸರೇ ದೇವರ ಮನೆ. ಈ ವಿಡಿಯೋಲ್ಲಿ ಆ ಸ್ಥಳ ಹೇಗಿದೆ ಅಂತ ನೋಡುವ. ನೀವು ಉಡುಪಿ ಕಾರ್ಕಳ ಬೆಳ್ತಂಗಡಿ ಕಡೆಯಿಂದ ಬಂದ್ರೆ ಚಾರ್ಮಾಡಿ ಘಾಟಿ ಹತ್ತಿ ಕೊಟ್ಟಿಗೆಹಾರಕ್ಕೆ ಬರ್ತೀರಾ. ಇಲ್ಲಿಂದ ಮೂಡಿಗೆರೆ ಕಡೆಗೆ ಹೋಗುವಾಗ ಬಲಬದಿಯಲ್ಲಿ ದೇವರ ಮನೆಗೆ ಹೋಗುವ ದಾರಿಯ ಬೋರ್ಡ್ ಕಾಣ್ತದೆ, ಅಲ್ಲಿ ರೈಟ್ ತಗೊಳ್ಬೇಕು. ಹಾಗೆ ನೀವು ಬೆಂಗಳೂರು, ಹಾಸನ, ಬೇಲೂರು ಕಡೆಯಿಂದ ಬಂದ್ರೆ ಮೂಡಿಗೆರೆ ಸರ್ಕಲ್ ಅಲ್ಲಿ ಲೆಫ್ಟ್ ತಗೊಳ್ಬೇಕು. ಇಲ್ಲಿಂದ ಕೊಟ್ಟಿಗೆಹಾರಕ್ಕೆ ಹೋಗುವ ದಾರಿಯಲ್ಲಿ ಇದೇ ದೇವರ ಮನೆ ಬೋರ್ಡ್ ಹತ್ರ ಲೆಫ್ಟ್ ತಗೊಳ್ಬೇಕು. ಮೂಡಿಗೆರೆ ಕಡೆಯಿಂದ ಬರೋದಾದ್ರೆ ಇನ್ನೂ 2 ಶಾರ್ಟ್ ಕಟ್ ಇದೆ, ಅದನ್ನು ನೀವು GPS ಅಲ್ಲಿ ನೋಡ್ಕೊಂಡು ಬರ್ಬೋದು. ಇಲ್ಲಿಂದ ಒಂದೇ ದಾರಿ ದೇವರ ಮನೆ ವ್ಯೂ ಪಾಯಿಂಟ್ ಗೆ, ಸೀದಾ ಬೆಟ್ಟ ಹತ್ಬೇಕು. ಒಂದು ವಿಷಯ ಏನಂದ್ರೆ ನಿಮ್ಮ ಗಾಡಿಯಲ್ಲಿ ಟರ್ಬೋ ಇಲ್ದಿದ್ರೆ ಬೆಟ್ಟ ಹತ್ತುವಾಗ AC ಆಫ್ ಮಾಡಿ. ಇಲ್ಲಿ ರೋಡ್ ಸಪುರ ಇದೆ, ಗುಂಡಿಗಳು ಸುಮಾರಿದೆ, ಹಾಗೆ ಸ್ಟೀಪ್ ಇದೆ. ಅದರಿಂದ ಗಾಡಿ ಹತ್ತಿಸ್ಲಿಕ್ಕೆ ಪವರ್ ಬೇಕಾಗ್ತದೆ. ವ್ಯೂ ಪಾಯಿಂಟಿಗೆ ಹೋಗೋ ದಾರಿಯಲ್ಲೇ ನಿಮಗೆ ಅದ್ಭುತವಾದ ದೃಶ್ಯಗಳು ಕಾಣ್ತದೆ. ಬೇಕಾದರೆ ಸ್ವಲ್ಪ ಹೊತ್ತು ನಿಂತು ವಿಶ್ರಾಂತಿ ತಗೊಳ್ಬಹುದು. ಇದೇ ದಾರಿಯಲ್ಲಿ ಮುಂದೆ ಹೋದರೆ ಈ ಕಾಳಭೈರವೇಶ್ವರ ದೇವಸ್ಥಾನದ ಹತ್ರ ಬರ್ತೀರಾ. ಈ ದೇವಸ್ಥಾನವೇ ಈ ಬೆಟ್ಟಕ್ಕೆ ವಿಶೇಷ. ಇದರ ಇತಿಹಾಸ ಆಮೇಲೆ ಹೇಳ್ತೇನೆ. ಇಲ್ಲಿ ಪಾರ್ಕಿಂಗ್ಗೆ 30 ರೂಪಾಯಿ ಕೊಟ್ಟು ಮುಂದೆ ಬಂದ್ರೆ ದೇವರ ಮನೆಯ ಪಾರ್ಕಿಂಗ್ ಜಾಗಕ್ಕೆ ಬರ್ತೀರಾ. ಸೊ ಕಡೆಗೂ ದೇವರ ಮನೆ ಹತ್ರ ಬಂದ್ವಿ. ನಾನು ಬೆಂಗಳೂರಿಂದ ಉಡುಪಿಗೆ ಹೋಗ್ತಾ ಇದ್ದೆ. ಹಾಗೆ ದಾರಿಯಲ್ಲಿ ದೇವರ ಮನೆ ನೋಡ್ಕೊಂಡು ಹೋಗುವಂಥ ಅಲ್ಲೊಂದು ಮರ ಇದೆ, ಅದನ್ನು ಫಸ್ಟ್ ನೋಡಿಬಿಡು, ಅದರಿಂದ ವ್ಯೂ ಹೇಗೆ ಕಾಣ್ತು ಅಂತ. ನಾನು ಇಲ್ಲಿಗೆ ಮೊದಲನೇ ಸಲ ನನ್ನ ಅಣ್ಣ ತಮ್ಮಂದಿರೊಟ್ಟಿಗೆ ಕಳಸ ಟ್ರಿಪ್ ಮಾಡುವಾಗ ಬಂದದ್ದು. ಆಗ ನಾವು ಮಳೆಗಾಲದ ಮಧ್ಯದಲ್ಲಿ ಬಂದದ್ರಿಂದ ಈ ಸ್ಥಳದಲ್ಲಿ ಏನೂ ಕಾಣ್ತಿರ್ಲಿಲ್ಲ. ಏನಾದರೂ ಕಾಣಿಸ್ತದೆ ಅನ್ನುವ ಭರವಸೆಯಲ್ಲಿ ಸುಮಾರು ಹೊತ್ತು ಕಾದ್ವಿ. ಎಷ್ಟು ಹೊತ್ತು ಕಾತರು ಏನು ಕಾಣಿಸ್ಲಿಲ್ಲ, ಅದಕ್ಕೆ ಸೀದಾ ಕಳಸಕ್ಕೆ ಹೋದ್ವಿ. ಈ ಸಲ ನಾನು ಬೆಂಗಳೂರಿಂದ ಉಡುಪಿಗೆ ಹೋಗುವಾಗ ಮಳೆ ಸ್ವಲ್ಪ ಕಮ್ಮಿ ಇತ್ತು. ಆದ್ರಿಂದ ಈ ಸ್ಥಳ ಮೋಡ ಕಮ್ಮಿ ಆದಾಗ ಹೇಗೆ ಕಾಣ್ತದೆ ಅಂತ ನೋಡುವ. ಬರ್ತಾ ಇದ್ದೇವೆ ಮೇಲೆ. ದೇವರ ಮನೆ. ಸ್ವಲ್ಪ ಆ ಕಡೆ ಹೋಗ್ಬೇಕಾಗ್ತದೆ, ಯಾಕಂದರೆ ಗಾಳಿ ಸಿಕ್ಕಾಪಟ್ಟೆ ಹೊಡಿತಾ ಇದೆ. ಯಾವ ಕಡೆ ನೋಡೋದಂತ ಗೊತ್ತಾಗೋದಿಲ್ಲ, ಎಲ್ಲ ಕಡೆ ವ್ಯೂ ಚೆನ್ನಾಗಿದೆ. ಆದರೆ ನಾನು ಯಾವ ಕಡೆಯಿಂದ ಮೋಡ ಬರ್ತಾ ಇದೆ ನೋಡೋದು. ಮೋಡದ ಹಿಂದೆ ಘಾಟಿಗಳು ಅಡಗಿರ್ತದೆ, ಅದನ್ನು ಹುಡ್ಕೊಂಡು ಹೋಗುವ ಈಗ. ಹೇಳಿದ್ದಲ್ಲ, ಟೈಮ್ ಲ್ಯಾಪ್ಸ್. ಈಗ ನೋಡಿ ಮೋಡಗಳು ಬರ್ತಾ ಇದೆ, ನಾನು ನಿಂತಲ್ಲೇ ಹೇಗೆ ಕವರ್ ಆಗ್ತದೆ ನೋಡ, ಅಲ್ಲಿಂದ ಬರ್ತಾ ಇದೆ. ಬಂದಾಯ್ತು. ಇಲ್ಲ, ಇವಾಗ ಡ್ರೋನ್ ಹಾರಿಸ್ಲಿಕ್ಕೆ ಆಗೋದಿಲ್ಲ. ಯಪ್ಪ, ನೀವು ಚಾರ್ಮಾಡಿ ಘಾಟಿಯ ರೋಡಲ್ಲಿ ಹೋಗುವಾಗ ಆ ಕರೆಂಟ್ ಕಂಬಗಳೇನಿದೆ ಅದು ಕಾಣ್ತದೆ ದೂರದಿಂದ. ಸೊ ಆ ಘಾಟಿ ರೋಡಿನ ಎಕ್ಸಾಕ್ಟ್ ಅಪೋಸಿಟ್ ಇದ್ದೇವೆ ನಾವೀಗ.
2 ಸಲ ಬಂದಿದ್ದೇನೆ ಇಲ್ಲಿಗೆ ಇದನ್ನು ಸೆರೆ ಹಿಡಿಲಿಕ್ಕೆ. 2 ಸಲನೂ ಏನೂ ಸಿಗಲಿಲ್ಲ. ಆದರೆ ಇವತ್ತು ನೋಡಿ ಹೇಗೆ ಸುರುಳಿ ಥರ ಆಗ್ತಾ ಇದೆ ಮೋಡಗಳು. ಈ ಗಾಳಿಯಲ್ಲಿ ಏನಾದರೂ ಡ್ರೋನ್ ಹಾರಿಸಿದ್ರೆ ಆಯ್ತು, ಅಲ್ಲಿಗೆ ಸೀದಾ ಟಾಟಾ ಬೈ ಬೈ. ಅಲ್ಲಿ ನೋಡಿ ಫೋನ್ ಹೋಲ್ಡರ್ ಕಾರಲ್ಲಿ ಬಿಟ್ಟಿದ್ದೇನೆ ಅನಿಸ್ತದೆ. ಎಂತ ಇದು ಟೈಮ್ ಲ್ಯಾಪ್ಸ್ ಮಾಡಲಿಕ್ಕೆ ಹೇಳಿದ ಜಾಗ, ಫೋನ್ ಹೋಲ್ಡರ್ ಬಿಟ್ಟು ಬಂದಿದ್ದೇನೆ. ಫೋನ್ ಹೋಲ್ಡರ್ ಸಿಕ್ಕಿತ್ತು. ಇನ್ನೊಂದು ಟ್ರೈಪಾಡ್ ಒಂದು ಎಕ್ಸ್ಟ್ರಾ ತೊಗೊಂಬಂದೆ. ಇನ್ನು ಪುನಃ ಹತ್ತೋ ಕೆಲಸ. ಆ ಕಡೆನೇ ಹೋಗ್ತೇನೆ ಒಮ್ಮೆ, ಆಮೇಲೆ ನೋಡುವ. ಇಲ್ಲಿ ಇತಿಹಾಸದ ಪ್ರಕಾರ ಬೇಡ, ಮೇಲೆ ಹೇಳ್ತೇನೆ, ಇಲ್ಲಿ ಉಸಿರು ಕಟ್ತದೆ ಮೇಲೆ ಹೋಗುವಾಗ. ಇಲ್ಲಿ ಇತಿಹಾಸ ಏನಂತ. ಇದು ಮಳೆ ಮೋಡೋ ಥರ ಕಾಣ್ತಾ ಇದೆ. ಇದು ಘಾಟಿಯಲ್ಲಿ ನೋಡಲಿಕ್ಕೆ ಸಿಗುವ ಸಾಮಾನ್ಯದ ದೃಶ್ಯಗಳು. ನಿಮಿಷಗಳಲ್ಲೇ ವಾತಾವರಣ ಸಂಪೂರ್ಣವಾಗಿ ಬದಲಾಗಿ ಬಿಡ್ತದೆ. ಅದಕ್ಕೆ ಪಶ್ಚಿಮ ಘಟ್ಟದಲ್ಲಿ ತಿರುಗಾಡಬೇಕಾದರೆ ಎಲ್ಲ ರೀತಿಯ ಹವಾಮಾನಕ್ಕೆ ತಯಾರಾಗಿ ಬರಬೇಕು. ಹೇಗೆ ಮಳೆ ಬರ್ತಾ ಇದೆಯಾ? ಓ, ಇದು ಮಳೆ ಮೋಡ ನೋಡು, ಸ್ವಲ್ಪ ದಿಟ್ಟು ನೋಡು. ಇದು ನೋಡಿದರೆ ನಾನು ರೈನ್ ಕೋಟ್ ಹಾಕೊಂಡು ರೆಡಿ ಇರೋದೇ ಒಳ್ಳೇದು ಅನಿಸ್ತದೆ. ಹಾಕೊಂಡ್ಬಿಡು. ರೈನ್ ಕೋಟ್ ಹಾಕೊಂಡು ರೆಡಿ ಆಗಿದ್ದೇವೆ. ಮಳೆ ಬಂದರೆ ನೋಡುವ. ಫೋನ್ ಒಳಗೆ ಹಾಕಬೇಕು, ಪರ್ಸ್ ಒಳಗೆ ಹಾಕಬೇಕು. ಅಯ್ಯಯ್ಯ, ಎಲ್ಲ ಮುಚ್ಚೋಯ್ತು. ಬಾ ಮಾರಾಯ. ಓಹ್ ಅಯ್ಯೋ, ಆ ಕಡೆಯಿಂದ ಹೇಳಿದ್ರೆ ಈ ಕಡೆಯಿಂದ ಹೋಯ್ತು. ಓ ದೇವರೇ. ಆಯಿತು, ಮಳೆ ಶುರು ಆಗಿದೆ. ಸ್ವಲ್ಪ ಬೇಗ ಮ್ಯಾನೇಜ್ ಮಾಡ್ತಾ ಇದ್ದೇನೆ. ಬ್ಯಾಗಿಗೆಲ್ಲ ರೈನ್ ಕೋಟ್ ಹಾಕಿದೆ. ಮತ್ತು ಇದಕ್ಕೊಂಚೂರು ಅದು ಲೆನ್ಸಿಗೆ ಸ್ವಲ್ಪ ಗಾಳಿ ಹೊಡಿತಾ ಇರಬೇಕಾಗ್ತದೆ, ಯಾಕಂದರೆ ಇದಕ್ಕೆ ಹೊಡಿಬೇಕು. ಆ ನೀರಿನ ಡ್ರಾಪ್ಸ್ ಏನಿದೆ ಅದು ನಿಲ್ತಾ ಇರ್ತದಲ್ಲ, ಅದರಿಂದ ಟೈಮ್ ಲ್ಯಾಪ್ಸ್ ಚೆನ್ನಾಗಿ ಕಾಣೋದಿಲ್ಲ. ಅರೆ ಇಲ್ಲಿ ಟೈಮ್ ಲ್ಯಾಪ್ಸ್ ನೋಡಿ, ನಿಮ್ಗೆ ಅವಶ್ಯಕತೆನೇ ಇಲ್ಲ ಅನಿಸ್ತದೆ. ಯಾವ ರೀತಿ ಉಂಟು ಮಾರಾಯ. ಅದು ಇಲ್ಲಿ ನೋಡಿ, ಮಳೆ ಇಲ್ಲೇ ಹೊಡಿತಾ ಇದೆ. ಈ ಸವಾಸ್, ನಾನು ಮಳೆ ಕೆಳಗೆ ಇದ್ದೇನೆ. ಜೋರಾಯ್ತು. ಓ ದೇವರೇ, ಓ ಜೋರಾಯ್ತು. ನಿಲ್ಲಿಸುವ. 9 ಸೆಕೆಂಡ್ ಆಯ್ತು, ಪರವಾಗಿಲ್ಲ. ಸೊ ಮಳೆ ಜೋರಾಯಿತು, ಅದಕ್ಕೆ ಎಲ್ಲ ಹಿಡ್ಕೊಂಡು ಹೊರಡ್ತಾ ಇದ್ದೇನೆ ಕಾರ್ ಕಡೆ. ಈ ಸರ್ತಿ ಬ್ಯಾಗಿಗೆ 2 ರೈನ್ ಕವರ್ ಹಾಕಿದ್ದೇನೆ, ಯಾಕಂದರೆ ಒಂದು ಸಲ ಕಳಸ ಟ್ರಿಪ್ಪಲ್ಲಿ ನೀರು ಸ್ವಲ್ಪ ಒಳಗೆ ಹೋಗಿತ್ತು. ಈ ಸರ್ತಿ ಏನಾಗ್ತದೆ ನೋಡಬೇಕು. ಓ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದೇನೆ. ಕಾರ್ ಹೋಗು. ವಾ
ತುಂಬಾ ಜೋರ ಆಯ್ತು ಮಳೆ. ಐ ಥಿಂಕ್ ಶೂ ಚಂಡಿ ಆಯಿತು, ಪ್ಯಾಂಟ್ ಚಂಡಿ ಆಯಿತು. ಈಗ ಕಾರಲ್ಲಿ ಕೂತ್ಕೊಳ್ಳುವಾಗ ಮಜಾ ಇದೆ. ಎಲ್ಲ ಒದ್ದೆ ಆಗ್ಲಿಕ್ಕೆ ಕಾರ್ ಕೀ ಬ್ಯಾಗ್ ಒಳಗಿದೆ, ಅದಿಲ್ಲೇ ತೆಗೆದು ಹೋಗ್ಬೇಕು ಅನಿಸ್ತದೆ. ನಾನು ಕಾರ್ ಹತ್ರ ಹೋಗ್ತಾ ಇದ್ದ ಹಾಗೆ ಮಳೆ ತುಂಬ ಜೋರಾಯಿತು. ಅದಕ್ಕೆ ಅಲ್ಲಿ ಐಸ್ ಕ್ರೀಮ್ ಅಂಗಡಿಯಲ್ಲಿ ಮಳೆ ಕಮ್ಮಿ ಆಗಲಿಕ್ಕೆ ಕಾಯ್ತಾ ಇದ್ದೆ. ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಆ ಕಡೆ ಸ್ವಲ್ಪ ಕ್ಲಿಯರ್ ಆಗ್ತದೆ. ಮಳೆ ಸ್ವಲ್ಪ ಕಮ್ಮಿಯಾಗಿ ಬಿಸಿಲು ಬರ್ತಾ ಇದೆ ವಾಪಸ್ಸು. ನೋಡುವ ಏನಾದ್ರು ವ್ಯೂ ಓಪನ್ ಆಗ್ತದೆ ಅಂತ. ಸೊ ನೀವು ಇನ್ನೂ ವಿಡಿಯೋ ನೋಡ್ತಾ ಇದ್ದೀರಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಈ ಮಳೆ ಬಿಸಿಲು ಕೈಕಾಲು ನೋವು ಮಾಡಿಕೊಂಡು ಗುಡ್ಡೆ ಎಲ್ಲ ಹತ್ತಿ ವಿಡಿಯೋ ಮಾಡೋದು ಸ್ವಲ್ಪ ಶ್ರಮ ಪಡಬೇಕಾಗ್ತದೆ ಅದಕ್ಕೆ ನೀವು ನೋಡಿ ಲೈಕ್ ಮಾಡಿ ಬೇರೆಯವ್ರಿಗೆ ಈ ವಿಡಿಯೋ ಎಲ್ಲ ತೋರಿಸಿದರೆ ಸ್ವಲ್ಪ ಸಹಾಯ ಆಗ್ತದೆ. ಒಂದಾ ವ್ಯೂ ತೋರಿಸೋದೀಗ, ಇಲ್ಲ ಮಳೆ ಜೋರಾಗ್ತದೆ. ಮಳೆ ಕಮ್ಮಿ ಆಗುವಾಗ ಕಾಣ್ತಾ ಇಲ್ಲ, ಕಾಯ್ಬೇಕಾಗ್ತದೆ ಅನಿಸುತ್ತೆ. ನಾನು ಮಾತಾಡೋದು ಕೇಳ್ತಾ ಇದೆಯಾ ಅಥವಾ ಬರೀ ಪಟ 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 ಅಂತ ನೀರು ಹೊಡೆಯೋದು ಕೇಳ್ತಾ ಇದೆಯಾ? ಪಶ್ಚಿಮ ಘಟ್ಟದ್ದು ಇದೇ ಸೀನ್ಗಳು ಯಾವಾಗಲೂ. ಕ್ಷಣದಲ್ಲೇ ವಾತಾವರಣ ಚೇಂಜ್ ಆಗ್ತದೆ. ಮಳೆಗಾಲ ತುಂಬ ಕಷ್ಟವಾದ್ದು ಪಶ್ಚಿಮ ಘಟ್ಟದಲ್ಲಿ ಸೆರೆ ಹಿಡಿಲಿಕ್ಕೆ, ಆದರೆ ಅತಿ ಸುಂದರವಾದ ಸಮಯ ಇದು. ಒಂದು ಟಿಪ್ಪು, ಯಾರಾದರೂ ಇಲ್ಲಿಗೆ ಪಶ್ಚಿಮ ಘಟ್ಟ ಅಥವಾ ಯಾವುದೇ ಗುಡ್ಡೆ ಹತ್ತೋದಾದರೆ ಕೊಡೆ ಹಿಡ್ಕೊಂಬರ್ಬೇಡಿ, ಆದಷ್ಟು ರೈನ್ ಕೋಟ್ ತೊಗೊಂಬನ್ನಿ. ಕೊಡೆ ನಿಮಗೆ ಏನೂ ಪ್ರಯೋಜನ ಆಗೋದಿಲ್ಲ, ಈ ಗಾಳಿಗೆ ಹಾರಿ ಹೋಗ್ತದೆ, ಇಲ್ಲ ಮುರಿದೋಗ್ತದೆ ಅಥವಾ ನಿಮ್ಮನ್ನೇ ಬೀಳಿಸ್ತದೆ. ಸೊ ಮಳೆ ಸಿಕ್ಕಾಪಟ್ಟೆ ಜೋರಾಯಿತು, ಏನೂ ಬಿಡುವ ಥರ ಕಾಣ್ತಾ ಇಲ್ಲ. ನೋಡೋ ಸ್ವಲ್ಪ ಹೊತ್ತು ಕಾಯ್ತಾನೆ. ಶೂ, ಸಾಕ್ಸು, ಪ್ಯಾಂಟು ಎಲ್ಲ ಚಂಡಿಯಾಗಿದೆ. ಕಾರೋಡ ಕಾಯುವ ಸ್ವಲ್ಪ ಹೊತ್ತು. ಸೊ ಮಳೆ ಕಮ್ಮಿ ಆಗಿದೆ, ಆದರೆ ಮೋಡ ತುಂಬಿಬಿಟ್ಟಿದೆ ಬೆಟ್ಟದ ಮೇಲೆ. ಸೊ ಸ್ವಲ್ಪ ಸಮಯ ಇದೆಲ್ಲ, ಅದರಿಂದ ಈ ಬೆಟ್ಟದ ವಿಶೇಷತೆ ಏನು ಹೇಳ್ತೇನೆ. ಇತಿಹಾಸದ ಪ್ರಕಾರ ಶಿವ ತನ್ನ ವಾಹನವಾದ ನಂದಿಯನ್ನು ಈ ಭೂಲೋಕ ಕಳಿಸಿದ್ರಂತೆ, ಜನರಿಗೆ ಸಹಾಯ ಮಾಡಲಿಕ್ಕೆ, ಜನರ ಕಷ್ಟಗಳನ್ನು ತಿಳ್ಕೊಂಡು ದೇವಲೋಕಕ್ಕೆ ತಿಳಿಸ್ಲಿಕ್ಕೆ. ಆದರೆ ನಂದಿ ಏನು ಮಾಡ್ತಂದರೆ ಆ ಕೆಲಸ ಮಾಡಲಿಲ್ಲ ಅಂತೆ. ಸೊ ಈ ವಿಷಯ ಶಿವನಿಗೆ ಗೊತ್ತಾದ ಕೂಡಲೇ ಅವರು ಕಾಳಭೈರವನಾಗಿ ರೂಪ ತಾಳಿ ಇಲ್ಲಿಗೆ ಬಂದ್ರಂತೆ. ಅದಕ್ಕೆ ಇಲ್ಲಿ ದೇವರ ಮನೆ ಅಂತ ಈ ಜಾಗಕ್ಕೆ ಹೆಸರು. ಸೊ ಕಾರೊಳಗೆ ಸ್ವಲ್ಪ ಚಾಕ್ಲೇಟ್ ಇಟ್ಟಿದ್ದೇನೆ, ಅದನ್ನು ತಿಂದು ಸ್ವಲ್ಪ ಹೊತ್ತು ಕಾಯ್ಬೇಕನ್ಸುತ್ತೆ. ಈಗ ನೋಡುವ, ಏನೋ ಒಂದು ಭರವಸೆ, ಏನಾದರೂ ಓಪನ್ ಆಗಿ ಪುನಃ ನಮ್ಮ ಚಾರ್ಮಾಡಿ ಘಾಟ್ ಕಾಣ್ತದೆ ಅಂತ. ಹೆಚ್ಚಿನ ಸಲ ಹೀಗೆ ಏನಂದರೆ, ನಾನು ಕೆಲವು ಕಡೆ ಹೋಗ್ತೇನೆ, ಹೋದ ಕೂಡಲೇ ಸಿಗೋದಿಲ್ಲ, ಗಂಟೆಗಟ್ಟಲೆ ಕಾಯಬೇಕಾಗ್ತದೆ. ಕೆಲವೊಮ್ಮೆ 2-3 ದಿನ ನಾನು ಪುನಃ ಒಂದೇ ಜಾಗಕ್ಕೆ ಹೋಗ್ತೇನೆ, ಮುಳ್ಳಯ್ಯನಗಿರಿ, ಮೈದಾಡಿ ಅಂಥ ಜಾಗಕ್ಕೆಲ್ಲ. ಯಾಕಂದರೆ ಕಾತಷ್ಟು ನಮಗೆ ಅದರ ಫಲ ಜಾಸ್ತಿ. ಆ ಬೆಟ್ಟಗಳು ನೋಡೋದೇ ಖುಷಿ ನನಗೆ. ಸೊ ಸಂಜೆ 4 ಗಂಟೆ ಆಗಿತ್ತು, ಮಳೆ ಕಮ್ಮಿ ಆಗ್ತಾ ಇತ್ತು, ಆದರೆ ಮೋಡಗಳಿದ್ದದ್ರಿಂದ ಏನೂ ಕಾಣ್ತಾ ಇರಲಿಲ್ಲ. ನಾನು ಬೆಳಿಗ್ಗೆ 11 ಗಂಟೆಯಿಂದ ಇಲ್ಲೇ ಇದ್ದೆ. ಅದಕ್ಕೆ ಇನ್ನೂ ಕಾಯ್ತಾ ಇದ್ದರೆ ಉಡುಪಿ ಮುಟ್ಟೋದು ಲೇಟ್ ಆಗ್ತದೆ ಅಂತ ಹೊರಟೆ. ಸೊ ಇದು ಚಾರ್ಮಾಡಿಯಲ್ಲಿರುವ ದೇವರ ಮನೆಯ ನನ್ನ ಒಂದು ವಿಡಿಯೋ. ಮಳೆ ಇನ್ನೂ ಕಮ್ಮಿ ಆದ ಮೇಲೆ ಇನ್ನೊಮ್ಮೆ ದೇವರ ಮನೆಗೆ ಬೆಳಿಗ್ಗೆ ಬೇಗ ಬರಬೇಕಾಗ್ತದೆ. ಯಾಕಂದರೆ ಇವತ್ತು ಏನು ದೃಶ್ಯಗಳು ನೋಡಲಿಕ್ಕೆ ಸಿಕ್ಕಿದೆ ಅದು ಬರೀ ಒಂದು 10-20% ಅಷ್ಟೇ ಅನಿಸ್ತದೆ. ಮೋಡಗಳು ಕಮ್ಮಿ ಆದಾಗ ಈ ಜಾಗ ಎಷ್ಟು ವಿಶಾಲವಾಗಿದೆ ಅಂತ ಸರಿಯಾಗಿ ನೋಡಲಿಕ್ಕೆ ಸಿಗ್ಬಹುದು. ಆದ್ದರಿಂದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಚಾರ್ಮಾಡಿ ಹತ್ತಿರ ನೋಡ್ಲಿಕ್ಕೆ ಸುಮಾರು ಪ್ರವಾಸಿ ಸ್ಥಳಗಳಿದೆ. ಚಿಕ್ಕಮಗಳೂರು ಮತ್ತೆ ಕಳಸದ ಹತ್ರ ಇರುವ ಅದ್ಭುತವಾದ ಸ್ಥಳಗಳಾದ ಮುಳ್ಳಯ್ಯನಗಿರಿ, ಹೆಬ್ಬೆ ಫಾಲ್ಸ್, ಜರಿ ಫಾಲ್ಸ್, ಹಿರೇಕೊಳಲಕೆರೆ, ಕ್ಯಾತನಮಕ್ಕಿ, ರಾಣಿ ಜರಿ, ಮೈದಾಡಿ, ಈ ಎಲ್ಲಾ ಸ್ಥಳಗಳ ವಿಡಿಯೋ ನನ್ನ ಚಾನೆಲ್ ನಲ್ಲಿದೆ. ಅದನ್ನು ಖಂಡಿತ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.